ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು. ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿ ಉದ್ಘಾಟಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಗ್ಗಲು ಬದಲಿಸಿದ ಕೆಐಎಡಿಬಿ ಭೂಸ್ವಾಧೀನ ಹೋರಾಟ ರಾಜಕೀಯ. ಕೆಸರೆ ರಚಾಟಕ್ಕೆ ಕಾರಣರಾದ ರೈತರ ಹೋರಾಟ ರಾಜಕೀಯ. ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾದ ಹೋರಾಟ. ವಾರ್ತೆಗಳ ವಿವರ. ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು ಇಂದು ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಘಟನೆ ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ನಡೆದಿದೆ. ಚಿಂತಾಮಣಿ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು ಇಂದು ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಘಟನೆ ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶೌಚಾಲಯಗಳು ದುಸ್ಥಿತಿಯಲ್ಲಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ನಾವು ಓದಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿನ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ತೊಂದರೆಯಾಗುತ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಇಂಜಿನಿಯರಿಂಗ್ ಓದ್ತಾ ಇರೋದು. ಬೇರೆ ಹಾಸ್ಟೆಲ್ ಎಲ್ಲ ಹಾಸ್ಟೆಲ್ಸಲ್ಲೂ ಇದೆ ಮಧ್ಯಾಹ್ನದ ಊಟ. ಬಟ್ ಈ ಹಾಸ್ಟೆಲಲ್ಲಿ ಏನು ಕೇಳಿದ್ರು ಗ್ಯಾಸ್ ಅಂತ, ರಸಮ್ ಕೇಳಿದ್ರೆ ರಸಮ್ದು ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಬೇರೆ ಟೈಮಲ್ಲಿ ಕೇಳಿದ್ರೆ ಏನೂ ಮಾಡಲ್ಲ. ಮತ್ತು ಅದನ್ನು ಆ ಕಡೆ ಹಾಸ್ಟೆಲ್ಲಿ ಇನ್ನೊಂದು ಹಾಸ್ಟೆಲ್ ಸಪ್ರೇಟು. ವಾಶ್ರೂಮ್ಸ್ ಕ್ಲೀನ್ ಆಗಿರಲ್ಲ. ಯಾವಾಗಲೂ ಅವ್ರಿಗೆ ಇಷ್ಟ ಬೇಕಾದ್ರೆ ಕ್ಲೀನ್ ಮಾಡಿಸ್ತಾರೆ, ಇಲ್ಲಾಂದರೆ ಕ್ಲೀನ್ ಮಾಡೋದಿಲ್ಲ. ಈಗಲೂ ನೋಡಿ ಬೇಕಾದ್ರೆ ನೀವು ಹೋಗಿ ಎಷ್ಟು ಗಲೀಜಿದೆ ಅಂತ ನೀವೇ ನೋಡಿ ಹೋಗ್ಬೋದು. ಅವ್ರು ಮಾಡಿಸ್ತೀನಪ್ಪ ಅಂತ ಹೇಳ್ತಾರೆ, ಏನು ಕೇರ್ ಮಾಡಲ್ಲ. ವಾರ್ಡನ್ಗೆ ಹೇಳಿದ್ರಿ ನಾಗರತ್ನಮ್ಮ ಅಂತ. ಇವತ್ತು ರಸಮ್ ಇಲ್ಲ ಕೇಳಿದ್ರೆ ಏನು ಹೇಳ್ತಾರೆ? ರಸಮ್ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಹೇಳಲ್ಲ. ಇವತ್ತು ಎಲ್ಲ ಹಾಸ್ಟೆಲಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ? ಗ್ಯಾಸ್ ಇಲ್ಲ ಅಂತಾರೆ ಸರ್. ಮಾತಾಡ್ತಾರೆ ಎಕ್ಸಾಮ್ಸ್ ಟೈಮ್ ಹುಡುಗರಿಗೆ. ಅವ್ರಿಗೆ ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್. ಅಲ್ಲಿ ಅಷ್ಟೇನು ಎಲ್ಲಕ್ಕೆ ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಅದು ಹಂಗೆ ಇರ್ತವೆ. ಎಲ್ಲ ರೂಮಲ್ಲಿ ನೋಡೋಗಿ ಸರ್. ಅವ್ರು ಕಾಟಾಚಾರಕ್ಕೆ ಬರ್ತಾರೆ, ಕಸ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ನಿಲಯದ ಸ್ಥಿತಿಗತಿಯನ್ನು ಸುಧಾರಿಸಬೇಕಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಯನ್ನು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ನಗರದ ಅಭಿವೃದ್ಧಿಗಾಗಿ ನಾವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳಿಂದ ಕೆಲವರಿಗೆ ಅನಾನುಕೂಲವಾಗಬಹುದು. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ವ್ಯವಸ್ಥಿತ ನಗರ ನಿರ್ಮಾಣ ನಮ್ಮ ಗುರಿ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಯನ್ನು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು.
ಕಚೇರಿ ಉದ್ಘಾಟಿಸಿ ಮಾತನಾಡಿದ ಸಚಿವರು, ನಗರದ ವ್ಯವಸ್ಥಿತ ಬೆಳವಣಿಗೆಗೆ ಪ್ರಾಧಿಕಾರದ ಪಾತ್ರ ಬಹಳ ದೊಡ್ಡದಿದೆ. ಸಾರ್ವಜನಿಕರು ತಮ್ಮ ನಿವೇಶನ ಹಾಗೂ ಕಟ್ಟಡಗಳ ಅನುಮೋದನೆಗಾಗಿ ಇನ್ನು ಮುಂದೆ ಅಲೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಈ ಹಿಂದೆ ಆಶ್ರಯ ಬಡಾವಣೆಗಾಗಿ ಗುರುತಿಸಲಾಗಿದ್ದ ಜಾಗಗಳ ಬಗ್ಗೆ ಮಾಹಿತಿ ನೀಡಿದರು. ಬಡವರಿಗೆ ನಿವೇಶನ ನೀಡುವ ಉದ್ದೇಶದಿಂದ ಈ ಹಿಂದೆ ಸುಮಾರು 33ರಿಂದ 36 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ನಗರದಲ್ಲಿ ವಸತಿ ಸೌಕರ್ಯದ ಅಗತ್ಯವನ್ನು ಮನಗೊಂಡು ಪೌರ ಕಾರ್ಮಿಕರಿಗೆ ಅಪಾರ್ಟ್ಮೆಂಟ್ ನಿರ್ಮಾಣ ಹಾಗೂ ಆಶ್ರಯ ಬಡಾವಣೆಗಳಲ್ಲಿ ಬಾಕಿ ಉಳಿದಿರುವ ಸುಮಾರು 10 ಎಕರೆ ಪ್ರದೇಶದಲ್ಲಿ ವರ್ಟಿಕಲ್ ಅಂದರೆ ಬಹುಮಹಡಿ ಮಾದರಿಯ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುವ ಆಲೋಚನೆ ಇದೆ ಎಂದು ಸಚಿವರು ತಿಳಿಸಿದರು. ನಗರದ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಸಕ್ರಮಗೊಳಿಸಲು ಅವಕಾಶವಿಲ್ಲ ಎಂಬ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ಎಚ್ಚರಿಸಿದರು. ಕೆಲವು ಕಡೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಪ್ರಕರಣಗಳು ಗಮನಕ್ಕೆ ಬಂದಿವೆ. ಅಂತಹ ಅಕ್ರಮಗಳಿಗೆ ಅವಕಾಶ ನೀಡದೆ ಅರ್ಹ ಫಲಾನುಭವಿಗಳಿಗೆ ಸೈಟ್ ಹಾಗೂ ನಿವೇಶನಗಳನ್ನು ನೀಡಲು ಜಿಲ್ಲಾಧಿಕಾರಿಗಳೊಡನೆ ಚರ್ಚಿಸಲಾಗಿದೆ ಎಂದು ಭರವಸೆ ನೀಡಿದರು. ನಂತರ ಈಗೇನು ಇದಕ್ಕೆ ಯಾವುದೇ ರೀತಿ ಆದಾಯ ಇರ್ತಾ ಇರಲಿಲ್ಲ ಮತ್ತು ಬಹಳಷ್ಟು ಜನ ಈ ಕಾನೂನನ್ನ ಪಾಲನೆ ಮಾಡ್ತಾ ಇರಲಿಲ್ಲ. ಅದರಿಂದ ಇದಕ್ಕೆ ಒಂದು ಸ್ಪಷ್ಟವಾದಂಥ ರೂಪ ಕೊಡಬೇಕು, ಒಂದು ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಕನಸಿತ್ತು. ಆ ಕಾರಣದಿಂದ ನಾನು ಈಗ 2023 ನಂತರ ನನಗೂ ಸರ್ಕಾರದಲ್ಲಿ ಅವಕಾಶ ಆಯಿತು ಮತ್ತು ನನ್ನ ಆತ್ಮೀಯ ಗೆಳೆಯರು ಸುರೇಶ್ ಅವರು ಮಂತ್ರಿ ಆದರು. ನಾನು ಅವರಿಗೆ ಪತ್ರ ಕೊಟ್ಟೆ, ಚಿಂತಾಮಣಿ ಯೋಜನಾ ಪ್ರದೇಶವನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನು ಆದಾಯ ಇಲ್ಲ, ಇಲ್ಲಿ ಯಾವುದು ಹೆಚ್ಚಾಗಿ ಇಲ್ಲಿ ಬಡಾವಣೆ ಅನುಮೋದನೆಗೆ ಬರ್ತಾ ಇಲ್ಲ ಅಂಥೇಳಿ ಅವರು ಹೇಳಿ, ಇಲ್ಲಿ ಇದು ಪ್ರಾಧಿಕಾರ ಮಾಡಿದ್ರೆ ಇದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ, ಈಗ ನಿಮ್ಮಲ್ಲಿ ಆದಾಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕೇನು ಪರಿಹಾರ ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಅವರ ಹತ್ರ ಇದ್ದಂಥ OSD ಮಾರುತಿಯವರು, ಸರ್ ಮೊದಲು ಇದಕ್ಕೆ ವಿಸ್ತರಣೆಯನ್ನು ಮಾಡಿಕೊಳ್ಳಿ ಮೊದಲನೇ ಹಂತದಲ್ಲಿ ಅಂತ ಹೇಳಿದಾಗ ನಾವು 110 ಹಳ್ಳಿಗಳನ್ನ ಸೇರಿಸಿದ್ವಿ. ಎಲ್ಲೆಲ್ಲಿ ನಾವು ಕೈಗಾರಿಕೆಗಳನ್ನ ಮಾಡ್ತಾ ಇದೀವಿ ಮತ್ತು ಎಲ್ಲೆಲ್ಲಿ ಬಡಾವಣೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಆಗ್ತಾ ಇದ್ದಾವೆ ಇವನ್ನೆಲ್ಲ ಗಮನಿಸಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಷ್ಟು ಈ ಎಲ್ಲ ಗ್ರಾಮಗಳು ಅನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. 2024ರಲ್ಲಿ ಇದಕ್ಕೆ ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಅಧಿಸೂಚನೆಯನ್ನ ಹೊರಡಿಸುವಂತ ಕೆಲಸ ಮಾಡಿದ್ವಿ. ನಗರದ ಯೋಜಿತ ಬೆಳವಣಿಗೆಗೆ ಈ ಪ್ರಾಧಿಕಾರ ಪೂರಕವಾಗಿ ಕೆಲಸ ಮಾಡಲಿದೆ. ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗದಂತೆ ಪಾರದರ್ಶಕವಾಗಿ ನಡೆಯಬೇಕು ಎಂದು ಸೂಚಿಸಿದರು. ನಗರ ಯೋಜನೆ ಪ್ರಾಧಿಕಾರಕ್ಕೆ ಸ್ವಂತ ಕಚೇರಿ ದೊರೆತಿರುವುದರಿಂದ ಇನ್ನು ಮುಂದೆ ನಾಗರಿಕರು ಭೂ ಬಳಕೆ ಬದಲಾವಣೆ, ನಕ್ಷೆ ಅನುಮೋದನೆ ಸೇರಿದಂತೆ ವಿವಿಧ ತಾಂತ್ರಿಕ ಸೇವೆಗಳನ್ನು ಒಂದೇ ಸೂರಿನಡಿ ಸುಲಭವಾಗಿ ಪಡೆಯಬಹುದಾಗಿದೆ. ಮೊದಲನೇದಾಗಿ ಯಾವುದೇ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ಪ್ಲಾನಿಂಗ್ ಅಥಾರಿಟಿ ಇದ್ರೆ ಬರೀ ಪ್ಲಾನ್ಗಳನ್ನ ಮಾಡಿಕೊಡೋ ಅಂಥದ್ದು, ಅದನ್ನ ಮೇಲುಸ್ತುವಾರಿ ಮಾಡೋದಷ್ಟೇ ಜವಾಬ್ದಾರಿ ಇರುತ್ತೆ. ಆದ್ರೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ನಗರದ ಸರ್ವತೋನ್ಮುಖ ಅಭಿವೃದ್ಧಿ, ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ನಗರ ಬೆಳಿಬೇಕು, ಎಲ್ಲಿ ಹೊಸ ಬಡಾವಣೆಗಳು ಬರಬೇಕು, ಸ್ವಯಂ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಅಭೂತಪೂರ್ವವಾದಂಥ ಒಂದು ಅವಕಾಶ ಇರತಕ್ಕಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಆ ನಿಟ್ಟಿನಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದಿದ್ದರಿಂದ ಡೇ 1 ಸಾಹೇಬರು ನನಗೆ ಏನ್ ಮಾಡ್ತೀರಾ ಗೊತ್ತಿಲ್ಲ, ಅದು ಇಂಥ ಲೊಕೇಶನ್ ಅಲ್ಲಿ ಇಂಥ ಕಡೆಗಳಲ್ಲಿ ಜಾಗ ಇದೆ ಅನ್ನೋದನ್ನು ಅವರೇ ಕರಾರುವಾಕ್ಕಾಗಿ ಹೇಳಿ, ಇಂಥ ಕಡೆಗಳಲ್ಲಿ ಒಂದು ನಗರದ ಅಭಿವೃದ್ಧಿ ಆಗ್ಲಿಕ್ಕೆ ಸರ್ಕಾರಿ ಭೂಮಿಗಳು ಎಲ್ಲಿದ್ದಾವೆ ಅವುಗಳನ್ನೆಲ್ಲ ಒಳಗೊಂಡಂತೆ ಒಂದು 10,000 ನಿವೇಶನಗಳಾಗುವಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಲೇಔಟ್ ಅನ್ನ ನಾವು ಮಾಡಬೇಕು, ಸರ್ಕಾರದ ವತಿಯಿಂದ ಅತ್ಯಂತ ಮೌಲ್ಯಯುತವಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಅವ್ರದ್ದಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು, ನಗರ ಪ್ರಾಧಿಕಾರ ಯೋಜನೆಯ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ ಡಾಕ್ಟರ್ ಮೆಹಬೂಬ್ ಬಾಷಾ, RMJ ಶ್ರೀನಿವಾಸ್, ರೇಖಾ ಉಮೇಶ್, SN ಸುರೇಶ್, ಆಯುಕ್ತಕರಾದ ಶಾಂತಲಾ ಜೆ ನಾಯಕ್, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸೇರಿದಂತೆ
ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2800 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ತಿರುಗಿದ್ದು ರೈತರು ಮತ್ತು ಜನಪ್ರತಿನಿಧಿಗಳಲ್ಲಿ ಒಡಕು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಭೂ ಸ್ವಾಧೀನ ಪರ ಮತ್ತು ವಿರೋಧದ ಹೇಳಿಕೆಗಳ ಬಿಸಿಯಲ್ಲಿ ಸರ್ಕಾರ ಚಳಿ ಕಾಯಿಸುವ ಕೆಲಸಕ್ಕೆ ಮುಂದಾಗಿದೆಯೇ ಎಂಬ ಅನುಮಾನಕ್ಕೂ ಕಾರಣವಾಗಿದೆ. ನಾವು ನಿಮ್ಮ ಸುದ್ದಿ ಎತ್ತಿದ್ವಾ? ನಾವು ನಿಮ್ಮ ಪಕ್ಷದ ಆಂತರಿಕ ಸುದ್ದಿ ಎತ್ತಿದ್ವಾ? ಇಲ್ಲ. ನಿಮ್ಮದೇನಿದೆಯೋ ನೀವು ಮಾತಾಡ್ಕೊಳ್ಳಿ. ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ನಿಮ್ಮ JDS ಅವರು ಇಲ್ದಿದ್ದವರೆಲ್ಲ ರಮೇಶ್ ಅವರು ಬಸ್ಸಲ್ಲಿ ಹೆಂಗ್ ಬಂದ್ರವರು? ಬರ್ತೀರಾ? ನಂದಿ ದೇವಸ್ಥಾನದಲ್ಲಿ ಹೂನರ್ ಹಾಕೊಳ್ತೀರಾ? ಅಂಡರ್ಸ್ಟ್ಯಾಂಡಿಂಗ್ ಹಾಕೊಂಡಿಲ್ಲ. ನನ್ನ ಸ್ವಂತ ಇಚ್ಛೆಯಿಂದ, ಸ್ನೇಹಿತರಿಂದ, ನಮ್ಮ ಉಸ್ತುವಾರಿ ಸಚಿವರಿಂದ ನಾನು ನಿರ್ದೇಶಕನಾಗಿದ್ದೀನಿ ಅಂತ ನಾನು ದೇವಸ್ಥಾನದಲ್ಲಿ ಹೂನರ್ ಹಾಕೊಳ್ತೀನಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2800 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ತಿರುಗಿದ್ದು ರೈತರು ಮತ್ತು ರಾಜಕೀಯ ನಾಯಕರಲ್ಲಿ ಒಡಕು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. 2 ಬಣಗಳಾಗಿ ರೈತ ಮುಖಂಡರು ಪರ ವಿರುದ್ಧ ಹೋರಾಟ ನಡೆಸುತ್ತಿದ್ದರೆ ರಾಜಕಾರಣಿಗಳು 2 ಪಂಗಡಗಳಾಗಿ ಪರ ವಿರೋಧದ ಹೇಳಿಕೆಗಳನ್ನು ನೀಡಲು ಮುಂದಾಗಿರುವುದು ವಿಪರ್ಯಾಸ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಮುಲ್ ನಿರ್ದೇಶಕ ಧರಣಿ ವೆಂಕಟೇಶ್, ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ರೈತರ ಪ್ರತಿಭಟನೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶಿಡ್ಲಘಟ್ಟ ಶಾಸಕರ ಕುರಿತು ಮಾತನಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿ ಸಂಸದ ಸುಧಾಕರ್ ಬಗ್ಗೆ ಮಾತನಾಡುವ ವೇಳೆ ನಮ್ಮ ಬಗ್ಗೆ ಏಕೆ ಮಾತನಾಡುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ. ನೀವು ನಿಮ್ಮ ಆಂತರಿಕ ವಿಚಾರಗಳನ್ನು ನಿಮ್ಮ ತಾಲೂಕಿನ ಮಟ್ಟಕ್ಕೆ ಸೀಮಿತಗೊಳಿಸಿಕೊಳ್ಳಿ, ಸುಮ್ಮನೆ ನಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿಮುಲ್ ನಿರ್ದೇಶಕ ಧರಣಿ ವೆಂಕಟೇಶ್ ಹಾಗೂ DCC ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ಚಿಮುಲ್ ನಿರ್ದೇಶಕ ಹುಜಗೂರು ರಾಮಣ್ಣ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನೀವು ನಿಮ್ಮ ಆಂತರಿಕ ವಿಚಾರಗಳನ್ನು ನೋಡಿಕೊಳ್ಳಿ, ಆದರೆ ನಮ್ಮ ಬಗ್ಗೆ ನಿರಾಭರಿತ ಮಾತುಗಳು ಮಾಧ್ಯಮಗಳ ಮುಂದೆ ಮಾಡಬೇಡಿ, ಇದು ನಿಮಗೆ ಶೋಭೆ ತರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಚಿಮುಲ್ ನಿರ್ದೇಶಕ ಆಯ್ಕೆ ಕುರಿತು ಮಾತನಾಡಿದ ಧರಣಿ ವೆಂಕಟೇಶ್, ನಾನು ಹಲವಾರು ವರ್ಷಗಳಿಂದ ಹಾಲು ಒಕ್ಕೂಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪಕ್ಷಾತೀತವಾಗಿ ಡೆಲಿಗೇಟ್ ಮತದಾರರು ಬೆಂಬಲ ಸೂಚಿಸಿದ ಪರಿಣಾಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹಕಾರದಿಂದ ಗೆದ್ದಿದ್ದೇನೆ. ಇದೇ ರೀತಿ DCC ಬ್ಯಾಂಕ್ ನಿರ್ದೇಶಕರಾಗಿ ಮೋಹನ್ ರೆಡ್ಡಿ ಅವರು ಮತದಾರರ ಬೆಂಬಲ ಹಾಗೂ ಸಚಿವರ ಸಹಕಾರದಿಂದಲೇ ಗೆದ್ದಿದ್ದಾರೆ. ಇತರರು ಸಹಾಯದಿಂದ ಗೆದ್ದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹುಜಗೂರು ರಾಮಣ್ಣ ಅವರು ನೀಡಿರುವ ಒಳ ಒಪ್ಪಂದದಿಂದ ಗೆದ್ದಿದ್ದಾರೆ ಎಂಬ ಹೇಳಿಕೆ ಸಂಪೂರ್ಣ ತಪ್ಪು ಎಂದು ಅವರು ತಿರಸ್ಕರಿಸಿದರು. ನಾವು ನಿಮ್ಮ ಸುದ್ದಿ ಎತ್ತಿದ್ವಾ? ನಾವು ನಿಮ್ಮ ಪಕ್ಷದ ಆಂತರಿಕ ಸುದ್ದಿ ಎತ್ತಿದ್ವಾ? ಇಲ್ಲ. ನಿಮ್ಮದೇನಿದೆಯೋ ನೀವು ಮಾತಾಡ್ಕೊಳ್ಳಿ. ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ನಿಮ್ಮ JDS ಅವರು ಇಲ್ದಿದ್ದವರೆಲ್ಲ ರಮೇಶ್ ಅವರು ಬಸ್ಸಲ್ಲಿ ಹೆಂಗ್ ಬಂದ್ರವರು? ಬರ್ತೀರಾ? ನಂದಿ ದೇವಸ್ಥಾನದಲ್ಲಿ ಹೂನರ್ ಹಾಕೊಳ್ತೀರಾ? ಅಂಡರ್ಸ್ಟ್ಯಾಂಡಿಂಗ್ ಹಾಕೊಂಡಿಲ್ಲ. ನನ್ನ ಸ್ವಂತ ಇಚ್ಛೆಯಿಂದ, ಸ್ನೇಹಿತರಿಂದ, ನಮ್ಮ ಉಸ್ತುವಾರಿ ಸಚಿವರಿಂದ ನಾನು ನಿರ್ದೇಶಕನಾಗಿದ್ದೀನಿ ಅಂತ ನಾನು ದೇವಸ್ಥಾನದಲ್ಲಿ ಹೂನರ್ ಹಾಕೊಳ್ತೀನಿ. ನಾವು ಯಾರ ಹತ್ರನೂ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ನಾನು ಕೆಲಸ ಮಾಡಿದ್ದೀನಿ. ನನಗೆ ಡೆಲಿಗೇಟ್ ಪ್ರಭುಗಳು ಕೂಲಿ ಕೊಟ್ಟಿದ್ದಾರೆ, ಕೂಲಿ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ ಒಂದು ದಿನ. ಇವತ್ತು ಅದೇ ಹೇಳ್ತಾ ಇದ್ದೀನಿ, ನಾನು ಕೆಲಸ ಮಾಡಿದ್ದೆ, ನನಗೆ ಕೂಲಿ ಕೊಟ್ಟಿದ್ದಾರೆ ಅಂತ. ಸುಮ್ಮನೆ ಇಲ್ಲ ಸಲ್ಲದ್ದು ಆರೋಪ ಮಾಡೋದು ಬೇಡ. ಯಾಕೆಂದರೆ ಮಾಧ್ಯಮದಲ್ಲಿ ಬಂದಾಗ ಬಹಳಷ್ಟು ಯೋಚನೆ ಮಾಡಿ ನಿಮ್ಮದು ಏನಿದೆಯೋ ಅಷ್ಟು ಮಾತಾಡಿ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅವರಿಗೆ ಈ ಮೂಲಕ ಹುಜಗೂರು ರಾಮಣ್ಣವರು ಹಿಂದೆ DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿದ್ದಾಗ ಅವರ ಪಕ್ಷದ ಆಂತರಿಕ ವಿಚಾರ ನಾವು ಇಲ್ಲಿ ಹೇಳೋದು ಚೆನ್ನಾಗಿರೋದಿಲ್ಲ. ನಮ್ಮ ಪಕ್ಷದಿಂದ ಜಿಲ್ಲಾ ಏನು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಕ್ಟ್ರಲ್ಲಿ ನಮ್ಮ ಮಂತ್ರಿಗಳು ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಅವ್ರು ಏನನ್ನ ಮಾಡ್ಕೊಳ್ಳಿ, ಜಿಲ್ಲಾ ಮಟ್ಟದ ಬಂದಾಗ ನನ್ನ ಗೌರವ ಕಾಪಾಡ್ಕೊಬೇಕು, ನನ್ನ ಪಕ್ಷ ಕಟ್ಟಬೇಕು ಅನ್ನೋ ಒಂದೇ ಗುರಿ ಇಟ್ಕೊಂಡು ಮೋಹನ್ ರೆಡ್ಡಿ ಅವರಿಗೆ ಕೆಲವರು ಯಾರ್ಯಾರೋ ವಿರೋಧ ಮಾಡೋದು ಮದ್ದಿದ್ದು ಆದರೂ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ವೋಟರ್ಸ್ನು ಮನವೊಲಿಸಿ ಮೋಹನ್ ರೆಡ್ಡಿಗೆ ಗೆಲುವಿಗೆ ಎಲ್ಲ ತಾಲೂಕು ಶಾಸಕರುಗಳು
ಹಾಗೂ ಉಸ್ತುವಾರಿ ಸಚಿವರುಗಳು ಕೂಡ ಇದಕ್ಕೆ ಮೇನ್ ಕಾರಣರಾಗಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. 2026-27ನೇ ಸಾಲಿನಲ್ಲಿ ಜೆಸಿಐ ಭಾರತ ಜೆಸಿಎ ವಲಯ 14ಕ್ಕೆ ನೂತನ ಪದಾಧಿಗಳ ಪದಗ್ರಹಣ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಆನಂದ್ ಪದವಿ ಸ್ವೀಕರಿಸುವುದರ ಮೂಲಕ ನೂತನ ಜೆಸಿಎ ಪದಾಧಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಆನಂದ್ ಅವರು ಪದವಿ ಸ್ವೀಕರಿಸಿ ಮಾತನಾಡಿ, ಜೆಸಿಐ ಭಾರತ ವಲಯ 14ರ ಅಲ್ಯೂಮಿನಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಜೆಸಿಐ ವಲಯ 14 ಸುಮಾರು 13 ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. ಜೆಸಿಐ ಭಾರತದಲ್ಲಿಯೇ ಅತ್ಯುತ್ತಮ ವಲಯವನ್ನಾಗಿದೆ. ಅಲ್ಯೂಮಿನಿ ಕ್ಲಬ್ ಕಳೆದ 10 ವರ್ಷಗಳಿಂದ ಪ್ರಥಮ ಸ್ಥಾನದಲ್ಲಿದ್ದು, ಈ ವರ್ಷವೂ ಸಹ ಅದನ್ನು ಉಳಿಸಿಕೊಂಡು ಹೋಗಲಾಗುತ್ತದೆ. ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುವುದು. ತಂಡವೂ ಸಹ ನನ್ನೊಂದಿಗೆ ಸಿದ್ಧವಾಗಿದೆ. ಅತ್ಯಂತ ಉತ್ಸಾಹದಿಂದ ಈ ತಂಡದೊಂದಿಗೆ ವಲಯದ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಯಶಸ್ವಿಯಾಗಿ ಅವಧಿ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು. ಇನ್ನು ನೂತನ ಪದಾಧಿಕಾರಿಗಳಾದ ಜೆಸಿಎ ವಲಯ 14ರ ಕಾರ್ಯದರ್ಶಿ ಶೇಖರ್ ಬೆಲ್ಲೂಲಿ, ಪಾರ್ಲಿಮೆಂಟೇಷನ್ ವೀರೇಶ್, ಖಜಾಂಚಿ ದಿನ್ನೂರು ವೆಂಕಟೇಶ್, ಸಂಸ್ಥಾಪಕ ಅಧಿಕಾರಿ ಲೋಕೇಶ್, ವಿಶೇಷ ಅಧಿಕಾರಿ ಶಿವನಾಚಪ್ಪ, ಜೆಎಸಿ ವಲಯ ಮೇಲ್ವಿಚಾರಕಿ ಮಮತಾ, ವಲಯ ಉಪಾಧ್ಯಕ್ಷ ವೇಣುಗೋಪಾಲ್, ನಿರ್ದೇಶಕ ನರಸಿಂಹಮೂರ್ತಿ, ಸಹ ವ್ಯವಸ್ಥಾಪಕರಾದ ಮುನಿಕೃಷ್ಣ, ವೇಣುಗೋಪಾಲ್ ಸೇರಿದಂತೆ ಹಲವರನ್ನು ಅಭಿನಂದಿಸಲಾಯಿತು. ಸಮಾರಂಭದಲ್ಲಿ ನೂತನ ಪದಗ್ರಹಣ ಹಿನ್ನೆಲೆ ನೃತ್ಯ ಪ್ರದರ್ಶನ ನಡೆಯಿತು. ಜೆಸಿಎ ರಾಷ್ಟ್ರೀಯ ಅಧ್ಯಕ್ಷ ನರೇನ್ ಕಾರ್ಯಪ್ಪ, ಮುಖ್ಯಸ್ಥ ರವಿಶಂಕರ್, ಭರತ್ ಎನ್ ಆಚಾರ್ಯ ಅವರನ್ನು ಬರಮಾಡಿಕೊಳ್ಳಲಾಯಿತು. ಜೆಸಿಐ ಭಾರತ ವಲಯ 14ರ ಅಲ್ಯೂಮಿನಿ ಕ್ಲಬ್ನ ಅಧ್ಯಕ್ಷನಾಗಿ 2026-27ನೇ ಸಾಲಿಗೆ ನಾನು ವಲಯ ಅಧ್ಯಕ್ಷನಾಗಿ ಈ ದಿನ ನನ್ನ ಪದವಿಯನ್ನು ಸ್ವೀಕಾರ ಮಾಡಿದ್ದೇನೆ. ಜೆಸಿಐ ವಲಯ 14 ಸುಮಾರು 13 ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು, ಜೆಸಿಐ ಭಾರತದಲ್ಲೇ ಒಂದು ಅತ್ಯುತ್ತಮ ವಲಯ ಎಂದು ಪ್ರಾರಂಭವಾಗಿದೆ. ನಮ್ಮ ಅಲ್ಯೂಮಿನಿ ಕ್ಲಬ್ಬು ಕಳೆದ 5 ವರ್ಷಗಳಿಂದ ಪ್ರಥಮ ಸ್ಥಾನದಲ್ಲಿದ್ದು, ಈ ವರ್ಷವೂ ಸಹ ನಾನು ಅದನ್ನು ಉಳಿಸಿಕೊಂಡು ಮತ್ತಷ್ಟು ಎತ್ತರಕ್ಕೆ ಈ ಒಂದು ವಲಯವನ್ನು ಕೊಂಡೊಯ್ಯುವ ಹಂಬಲ ಹೊಂದಿದ್ದೇನೆ. ಈ ವೇಳೆ ಮುಖಂಡರಾದ ಎಸ್ಆರ್ ರವಿಕುಮಾರ್, ಎಚ್ವಿಎಸ್ ಶ್ರೀನಿವಾಸ್, ದಿಲ್ ರಾಜ್ ಮುನಿರಾಜಪ್ಪ, ನರಸಿಂಹಮೂರ್ತಿ, ಶಿವಾಜಿ ಗೌಡ, ಹನುಮೇಗೌಡ, ರವೀಂದ್ರ ಬಾಬು, ನೆರಗನಹಳ್ಳಿ ಶ್ರೀನಿವಾಸ್, ಜೆಸಿಐ ಚಂದನ ಚಪ್ಪರ್ಕಲ್ಲು ಘಟಕದ ಪದಾಧಿಕಾರಿಗಳು ಹಲವರು ಉಪಸ್ಥಿತರಿದ್ದರು. ಮೊದಲ ಬಾರಿಗೆ ಮೊದಲ ವರ್ಷದಲ್ಲೇ ಪಿಯುಸಿ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವುದರ ಮೂಲಕ ದೇವನಹಳ್ಳಿ ತಾಲೂಕಿನ ಇತಿಹಾಸದಲ್ಲಿಯೇ ರಾಜ್ಯಕ್ಕೆ 4, ಜಿಲ್ಲೆಗೆ 2 ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ಜ್ಞಾನದೀಪ ಪಿಯು ಕಾಲೇಜ್ ರಾಜ್ಯಕ್ಕೆ ಮಾದರಿ ಎನಿಸಿಕೊಂಡಿದೆ.
ದೇವನಹಳ್ಳಿ ತಾಲೂಕಿನ ಮಾಳಿಗೇನಹಳ್ಳಿ ಬಳಿಯ ಜ್ಞಾನದೀಪ ಪಿಯು ಕಾಲೇಜಿನಲ್ಲಿ ಮಾರ್ಚ್ 2026ರ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಜ್ಞಾನದೀಪ ಶಾಲೆಯ ಮುಖ್ಯಸ್ಥೆ ಡಾಕ್ಟರ್ ಬೀನಾ ನಾಗರಾಜ್ ಅವರು ಮಾತನಾಡಿ, ತುಂಬ ಸಂತೋಷವಾಗುತ್ತದೆ. 100% ಫಲಿತಾಂಶ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಾರೆಂದು ಅಂದುಕೊಂಡಿರಲಿಲ್ಲ. ಇದಕ್ಕೆ ಎಲ್ಲ ಯಶಸ್ಸು ಉಪನ್ಯಾಸಕರಿಗೆ ಸಲ್ಲಬೇಕು. ಮಕ್ಕಳನ್ನು ಪರೀಕ್ಷಾ ತಯಾರಿಯಲ್ಲಿ ವಹಿಸಿರುವ ಶ್ರಮದ ಪ್ರತಿಫಲ ದೊರೆತಂತೆ ಆಗಿದೆ. ಮಕ್ಕಳು ಶೈಕ್ಷಣಿಕವಾಗಿ ಸದೃಢಗೊಳಿಸಲು ಪೋಷಕರು ಮತ್ತು ಉಪನ್ಯಾಸಕರ ಪಾತ್ರ ಹೆಚ್ಚು ಇದೆ. ಪೋಷಕರ ಸಭೆಯಲ್ಲಿ ವಿದ್ಯಾರ್ಥಿವಾರು ಶೈಕ್ಷಣಿಕ ಗುಣಮಟ್ಟ ಪರಿಶೀಲಿಸಲಾಗುತ್ತಿತ್ತು. ಇದೊಂದು ಐತಿಹಾಸಿಕ ಫಲಿತಾಂಶವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದಂತೂ ನಿಜ, ಬಟ್ ಇಷ್ಟರ ಮಟ್ಟಿಗೆ ಅಂತ ಹೇಳಲಿಕ್ಕಾಗಲ್ಲ. ಅದು ಎಲ್ಲ ಕ್ರೆಡಿಟ್ ನಮ್ಮ ಲೆಕ್ಚರರ್ಸ್ಗೆ, ಉಪನ್ಯಾಸಕರಿಗೆ ಹೋಗುತ್ತೆ. ಅವರು ಮೊದಲನೇ ದಿನ 1ನೇ ದಿನದಿಂದ ನಾನು ನೋಡ್ತಾ ಇದ್ದೆ. ಫಸ್ಟ್ ಇಯರ್ನಲ್ಲಿ ಕೂಡ ಇಲ್ಲಿ ಬಿಡು ಫಸ್ಟ್ ಇಯರ್ ಅಂತ ಬಿಟ್ಟವರಲ್ಲ, ಅಷ್ಟು ಮಕ್ಕಳನ್ನ ಅಷ್ಟು ತಯಾರಿ ಮಾಡಿದ್ದಾರೆ. ಅದು ಅಷ್ಟು ಕ್ರೆಡಿಟ್ ಖಂಡಿತ ಈ ಎಲ್ಲ ಲೆಕ್ಚರರ್ಸ್ಗೆ ಹೋಗಬೇಕು. ಅದು ಅವರನ್ನು ಎಷ್ಟೋ ಸಲ ಮಕ್ಕಳನ್ನ ಸೇರಿಸಲಿಲ್ಲ. ಒಂದೇ ಕಾರಣ ಏನಂದರೆ ಹೊಸ ಕಾಲೇಜು, ಇದು ಹೇಗೆ ನಡೆಯುತ್ತೋ, ಯಾರಿದ್ದಾರೋ ಯಾರಿಲ್ಲ ಅನ್ನೋದು ಒಂದು ಅನುಮಾನ ಎಷ್ಟೋ ಜನಕ್ಕಿತ್ತು. ಕೆಲವರು ಅದರಲ್ಲಿ ಸೇರಿಸಿದ್ರು, ಜ್ಞಾನದೀಪ ಅಂತ ನೋಡಿ, ಮತ್ತು ಸರ್ಗೆ ಗೊತ್ತಿರೋರು ಇದ್ದಿದ್ದರಿಂದ ಅವರು ಸೇರಿಸಿದ್ರು. ಇನ್ನು ಕೆಲವರು ಸೇರಿಸದೇ ಇರೋರು ಇದ್ದಾರೆ. ಅದೆಲ್ಲವನ್ನು ಕನ್ಸಿಡರ್ ಮಾಡಿದರೆ ಖಂಡಿತ ಇದರಲ್ಲಿ ಬಹಳಷ್ಟು ಪಾತ್ರ ಪ್ರಿನ್ಸಿಪಲ್ ಸರ್ದಾಗಲಿ ಮತ್ತು ಎಲ್ಲ ಲೆಕ್ಚರರ್ಸ್ದಾಗಲಿ ಅವ್ರದ್ದೇ ಜಾಸ್ತಿ ಇದೆ. ಪೇರೆಂಟ್ಸ್ ಕೂಡ ಅವರನ್ನು ನಂಬಿ, ಮತ್ತು ನಮ್ಮ ಪ್ರಿನ್ಸಿಪಲ್ ಸರು ಪೇರೆಂಟ್ಸ್ನ ಆಗಾಗ ಕರೀತಾ ಇದ್ರು ಮೀಟಿಂಗಿಗೆ ಕರೆದು, ಮಕ್ಕಳದ್ದು ಏನು ನಡೀತಾ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಹೇಳಿ ಮಕ್ಕಳನ್ನ ತಿದ್ದಿ ಕೂರಿಸಿ ಓದಿಸಿರೋದ್ರಿಂದ ಇಷ್ಟರ ಮಟ್ಟಿಗೆ ಅವರು ಅಚೀವ್ ಮಾಡಿದ್ದಾರೆ ಅಂತ. 122 ವಿದ್ಯಾರ್ಥಿಗಳ ಪೈಕಿ 53 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಪಡೆದರೆ 22 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 99% 596 ಅಂಕಗಳನ್ನು ಗಳಿಸಿರುವ ಮತ್ತು 99% ತೇರ್ಗಡೆಗೊಂಡಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ 99% ಅಂಕ ಗಳಿಸಿದ ನಿತ್ಯಶ್ರೀ ಎಸ್, ಪೂರ್ಣಶ್ರೀ ಎ ಮತ್ತು ಕಾಮರ್ಸ್ ವಿಭಾಗದಲ್ಲಿ 97% ಅಂಕ ಗಳಿಸಿರುವ ದೀಕ್ಷಾ ಅಲೈಕ್ಯ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಪಿಯು ಪರೀಕ್ಷೆಯಲ್ಲಿ ಅತ್ಯುತ್ತಮ ದಾಖಲೆ ಮಾಡಿರುವ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಈ ಫಲಿತಾಂಶ ಪಡೆಯಲು ಸಹಕಾರಿಯಾಯಿತು. ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಎಂ ಕಾಮರೆಡ್ಡಿ, ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಎಂ ಕಾಮರೆಡ್ಡಿ, ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಡೇರಿಯ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಇತ್ತೀಚೆಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 11 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಕೆಎಂ ರಾಮರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿವೆಂಕಟಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಪರಿಶೀಲನೆಯಲ್ಲಿ ಇಬ್ಬರ ನಾಮಪತ್ರಗಳು ಸಿಂಧುವಾಗಿದ್ದವು. ನಾಮಪತ್ರಗಳನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಮುಕ್ತಾಯವಾದ ಕೂಡಲೇ ಚುನಾವಣಾಧಿಕಾರಿ ಭಾಸ್ಕರ್ ಅವಿರೋಧ ಆಯ್ಕೆ ಪ್ರಕಟಿಸಿದರು. ಜೆಡಿಎಸ್ ಮುಖಂಡ ಶಿವಾರೆಡ್ಡಿ ಚುನಾವಣೆಯ ನಂತರ ಮಾತನಾಡಿ, ಗ್ರಾಮಸ್ಥರ ಮತ್ತು ದೇವರ ಆಶೀರ್ವಾದದಿಂದ ನಮ್ಮ ಬೆಂಬಲಿತ 11 ಮಂದಿ ನಿರ್ದೇಶಕರು ಜಯಗಳಿಸಿದ್ದಾರೆ. ಸರ್ಕಾರದ ನಿಯಮದಂತೆ ನಡೆದ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇಲ್ಲಿ ಸ್ಥಾನಮಾನಗಳಿಗಿಂತ ಒಗ್ಗಟ್ಟು ಮುಖ್ಯ ಎಂದು ತಿಳಿಸಿದರು. ಸಂಘದ ವತಿಯಿಂದ ಹೊಸ ಕಟ್ಟಡ ನಿರ್ಮಾಣ, ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 50 ಪೈಸಾ ಹೆಚ್ಚಳ, ಹಾಲಿನ ಕ್ಯಾನ್ಗಳ ವಿತರಣೆ ಮತ್ತು ಸಂಘದ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಉಳಿತಾಯ ಮಾಡುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಹಳೆಯ ಸಮಿತಿಗಿಂತ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ತಂಡವು ಮುಂದಿನ 5 ವರ್ಷಗಳಲ್ಲಿ 2ರಷ್ಟು ಅಭಿವೃದ್ಧಿ ಮಾಡಬೇಕು ಎಂದರು. ನಿರ್ದೇಶಕರಾದ ಕೆಎಂ ದೇವರಾಜ್, ನಾರಾಯಣಸ್ವಾಮಿ, ಕೆಎಂ ಪ್ರಕಾಶ್, ಕೆಎಲ್ ಮುನಿರಾಜು, ಕೆಎನ್ ವೆಂಕಟರೆಡ್ಡಿ,
ಅಂಜಪ್ಪ, ಕೆಎನ್ ನಾಗೇಶ್, ದ್ಯಾವಮ್ಮ, ಲಕ್ಷ್ಮೀದೇವಮ್ಮ, ಮಾಜಿ ಅಧ್ಯಕ್ಷ ಎಂ ವೆಂಕಟೇಶ್ ಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುನಿಶಾಮಿ, ದೇವರಾಜ್, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ, ಕೆಎಂ ಕೃಷ್ಣ, ಬೈರಾರೆಡ್ಡಿ, ನಾಗೇಶ್ ಕೆಎಸ್, ಪದ್ಮಮ್ಮ, ಕೆಬಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು. ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿ ಉದ್ಘಾಟಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಗ್ಗಲು ಬದಲಿಸಿದ ಕೆಐಎಡಿಬಿ ಭೂಸ್ವಾಧೀನ ಹೋರಾಟ ರಾಜಕೀಯ. ಕೆಸರೆ ರಚಾಟಕ್ಕೆ ಕಾರಣರಾದ ರೈತರ ಹೋರಾಟ ರಾಜಕೀಯ. ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾದ ಹೋರಾಟ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.